ಸರ್, ಇವತ್ತು ಬಂದಿರೋಂಥ ಎಲ್ರಿಗೂ ನಮಸ್ಕಾರ. ನಿಮ್ಮ ಇಷ್ಟು ಪ್ರೀತಿ ತುಂಬ ಖುಷಿಯಾಗುತ್ತೆ, ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಸೊ ಥಿಯೇಟ್ರಲ್ಲೂ ಸಿನಿಮಾ ನೋಡೋದ್ರ ಮುಖಾಂತರ ಈ ಪ್ರೀತಿನ ಹಿಂಗೆ ಮುಂದುವರಿಸಿ. ಸಿನಿಮಾ 13ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾ ಬಂದು ಒಂದು ಬೇರೆ ಥರನೇ ಮಜಾ ಕೊಡುತ್ತೆ. 100% ಅದು ನಾನು ಪ್ರಾಮಿಸ್ ಮಾಡ್ಬೋದು. ಯಾಕಂದರೆ ಸರ್ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ಪ್ರತಿ ಫ್ರೇಮಲ್ಲೂ. ಸೊ ಅದೇ ಮುಂದೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಸರ್, ಇದೊಂದು ಗ್ಯಾಂಗ್ಗಳ ಮಧ್ಯೆ ಹೊಡೆದಾಟ, ಗ್ಯಾಂಗ್ಸ್ಟರ್ ಮೂವಿ ಅಂತ ಆ ಥರ ಎಲ್ಲ ಅಲ್ಲ. ಗ್ಯಾಂಗ್ಗಳ ಮಧ್ಯ ನಡೆದಾಟ ಅಂತ ಒಂದಷ್ಟು ಗೇಮ್ಗಳು, ಅದನ್ನು ನಮ್ಮ ಹೀರೋ ಹೆಂಗ್ ಫೇಸ್ ಮಾಡ್ತಾರೆ. ನೈಜ ಘಟನೆ ಅಲ್ಲ, ಯಾವುದು ಪರ್ಟಿಕ್ಯುಲರಾಗಿ ಆ ಥರ ಏನಿಲ್ಲ ಸರ್. ಆದರೆ ನೀವೆಲ್ಲರೂ ಸಿನಿಮಾ ನೋಡಿದ್ರೆ 100% ಇದನ್ನು ನಾನು ನೋಡಿದ್ದೀನಿ, ನಮ್ಮ ಏರಿಯಾದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೀರಾ. ಪ್ರತಿ ಏರಿಯಾಲೂ ನಡೆಯೋ ಅಂಥ ಕತೆ ಇದು. ಹಾಂ ಸರ್, ಸೆನ್ಸರ್ ಆಗಿದೆ. ಯು ಎ ಅಂದರೆ ಒಂದು ಮಾಸ್ ಸಬ್ಜೆಕ್ಟು UA ತೊಗೊಂಡಿದ್ದು ಡೀಸೆಂಟಾಗಿ ಮಾಡಿದ್ದೀವಿ. ಆದರೆ ಮಾಸ್ ಎಲ್ಲೂ ಕಡಿಮೆ ಇಲ್ದಿರಂಗೆ ಮಾಡಿದ್ದೀವಿ ಸರ್ ಸಿನಿಮಾ. ಸರ್ ಅಂದರೆ ಸಹ ಕಲಾವಿದರು ಅನ್ನೋಕ್ಕಿಂತ ಕತೆ ಏನು ಡಿಮ್ಯಾಂಡ್ ಮಾಡ್ತಾವೆ ಆ ಥರ ಕಲಾವಿದರನ್ನ ಹುಡುಕ್ತಾ ಹೋದ್ವಿ. ಡ್ರಾಮಾದ ಒಂದಷ್ಟು ಕಲಾವಿದರು ಸಿಗ್ತಾ ಹೋದ್ರು. ಸೊ ನಾವು ಹೊಸೊಬ್ರು ನಿಂತ್ಕೊಂಡು ಸಿನಿಮಾ ಮಾಡೋಣ ಅನ್ನೋದು. ಸರ್ ಏನಂದರೆ ನನಗೊಂದು ಥಾಟ್ ಇತ್ತು. ನಾನು ತುಂಬ ಸ್ಟ್ರಗ್ಲಿಂಗ್ ಮಾಡ್ಕೊಂಡು ಬಂದ್ರಿಂದ ಸೊ ಎಲ್ಲರಿಗೂ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು. ನಾವೇ ಯಾರೋ ಅವಕಾಶ ಕೊಡೋಕ್ಕಲ್ಲ, ಭಗವಂತ ಇದೆ ಅವ್ನು ಕೊಡೋದು. ಸೊ ಅದು ನಮ್ಮ ಮುಖಾಂತರ ಮಾಡಿದ್ದೀನಿ ಅಷ್ಟೇ, ಅದು ಖುಷಿ ಇದೆ ನನಗೆ. ಸೊ ಇದರಲ್ಲಿ ರೌಡಿಸಮ್ ಅಂತ ಒಂದೇ ಅಲ್ಲ, ಓವರಾಲ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ತುಂಬ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ತಂದೆ ಮಗಳು ಪ್ರೀತಿ ಇದೆ, ಮತ್ತು ತಾಯಿ ಸೆಂಟಿಮೆಂಟ್ ಇದೆ, ಲವ್ ಇದೆ. ಬರೀ ಅಂಡರ್ವರ್ಡ್ ಅಂತ ಅಂದರೆ ರೌಡಿಸಮೇ ಅಂತ ಏನಿಲ್ಲ, ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಒಬ್ಬ ಆಡಿಯನ್ನು ಬ್ಲ್ಯಾಂಕಾಗಿ ಬಂದು ಸಿನಿಮಾ ನೋಡಿದ್ರೆ ಡೆಫಿನೆಟಾಗಿ ತುಂಬ ಇಷ್ಟಪಟ್ಟೆ ಪಡ್ತಾರೆ ಸರ್ ಸಿನಿಮಾನ. ಏನು ಪ್ರಶ್ನೆ ಇಲ್ವಾ? ಇದು ಫಸ್ಟ್ ಟೈಮ್ ಸೋಲೋ ಹೀರೋ ಮಾಡಿರೋದು. ಮುಂಚೆ ಎಲ್ಲ 3 ಜನ 4 ಜನ ಏನೋ ಮಲ್ಟಿಕಾಸ್ಟಿಂಗಲ್ಲಿ ಮಾಡಿದ್ದೆ. ಬಟ್ ಈಗ ನನ್ನದೇ ಪ್ರೊಡಕ್ಷನಲ್ಲಿ ನಾನೇ ಸೋಲೋ ಹೀರೋಗೆ ಬರ್ತಿದ್ದೀನಿ. ಯಾಕಂದರೆ ನಾನು ಆಫ್ಟರ್ ಲಾಟ್ ಆಫ್ ಸ್ಟ್ರಗ್ಲಿಂಗ್ ಐ ಜಸ್ಟ್ ಫೆಲ್ಟ್ ನಾವೇನೋ ಮಾಡಬೇಕಂತ ಅನಿಸ್ತು. ಯಾಕಂದರೆ ಯೂಶ್ವಲಿ ಎಲ್ಲರೂ ಸ್ಟ್ರಗ್ಲಿಂಗಲ್ಲಿ ಥಾಟ್ ಬಂದೇ ಬರ್ತದೆ ಎಲ್ಲರಿಗೂ, ನಾವೇನೋ ಮಾಡಬೇಕಂತ. ಸೊ ನಮ್ಮ ಡೈರೆಕ್ಟ್ರ್ ಬಂದು ಅದೆಲ್ಲೋ ಇನ್ನೊಂದು ರೀತಿ ಕನೆಕ್ಷನ್ ಸಿಗುತ್ತೆ ನನಗೂ ನಮ್ಮ ಡೈರೆಕ್ಟ್ರಿಗೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಿನ ಗೊತ್ತಿರ್ತೀವಿ ಜೊತೆಗೆ ಒಂದು ಮಧ್ಯದಲ್ಲಿ ಒಂದು 10-15 years ಗ್ಯಾಪ್ ಆಗಿಬಿಟ್ಟಿರುತ್ತೆ, ಸಿಕ್ಕಿರಲ್ಲ. ಸೊ ಸಿನಿಮಾ ಮುಖಾಂತರ ಭೇಟಿ ಮಾಡಿದಾಗ ನಾವಿಬ್ಬರು. ಸೊ ನಮ್ಮ ಡೈರೆಕ್ಟ್ರ್ ಒಂದು ಸಬ್ಜೆಕ್ಟ್ ಹೇಳ್ತಾರೆ, ಈ ಥರ ಸಬ್ಜೆಕ್ಟ್ ಇದೆ ಅಂತ. ಸೊ ನಂಗೆ ಇಷ್ಟಪಟ್ಟು ಆಮೇಲೆ ಹೇಳ್ತಾರೆ. ಅಲ್ಲೊಂದು ಇದಕ್ಕೂ ಮುಂಚೆಗೆ ಬೇರೆ ಹೀರೋ ಪ್ರೊಡ್ಯೂಸರ್ ಇದ್ದರು. ಸೊ ಅಲ್ಲಿ ನಮ್ಮ ಡೈರೆಕ್ಟ್ರಿಗೆ ಹೋಗಿ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸೊ ಡೈರೆಕ್ಟ್ರ್ ಬಂದು ನನ್ನ ಹತ್ರ ಫಸ್ಟ್ ಅಪ್ರೋಚ್ ಮಾಡಿ ಒಂದು ಕ್ಯಾರೆಕ್ಟ್ರ್, ಈ ಸಿನಿಮಾ ಒಂದು ಕ್ಯಾರೆಕ್ಟ್ರ್ ಮಾಡಿದ್ರು, ಒಂದು ನೆಗೆಟಿವ್ ಕ್ಯಾರೆಕ್ಟ್ರ್ ಇತ್ತು. ಸೊ ಅದಕ್ಕೆ ನಾನು ಒಪ್ಕೊಂಡಿದ್ದೆ ಚೆನ್ನಾಗಿತ್ತು ಅಂತ. ಅದಾದಮೇಲೆ ಸೊ ನಮ್ಮ ಡೈರೆಕ್ಟ್ರು ಮತ್ತು ಇನ್ನೊಬ್ಬರು ಆರ್ಟಿಸ್ಟ್ ಬಂದಿದ್ದ ಜೊತೆಗೆ ಅವ್ರಿಗೇನು ಇಶ್ಯೂ ಆಗಿತ್ತು ಅದನ್ನು ಹೇಳ್ಕೊಂಡ್ರು. ಸೊ ಅವಾಗ ನಮ್ಮ ಡೈರೆಕ್ಟರ್ ನಾನು ಕೇಳಿದ್ರು, ಸರ್ ನೀವೇನೋ ಮಾಡ್ಬೋದು ಅಂದಾಗ ನನಗೆ ಓಕೆ, ನಾನು ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಸೊ ನಾನು ಮಾಡ್ತೀನಿ ಅಂದಮೇಲೆ ನಮ್ಮ ಡೈರೆಕ್ಟ್ರ್ ಮತ್ತೆ ಹೋಗಿ ಇನ್ನೊಂದಷ್ಟು ಸ್ಕ್ರಿಪ್ಟೆಲ್ಲ ಚೇಂಜ್ ಮಾಡ್ಕೊಂಬಂದು ಆಮೇಲೆ ಶುರು ಆಗಿದೆ ಸಿನಿಮಾ ಸ್ಟಾರ್ ಅಂತ. ಸೊ ನನ್ನ ಬಿಸ್ನೆಸ್ ಇದೆ, ರಿಯಲ್ ಎಸ್ಟೇಟ್ ಮಾಡ್ತೀನಿ. ನಮ್ಮ ತಂದೆ ಅಂದರೆ ನನಗೇನು ಕೆಲಸ ಮಾಡಬೇಕಂತ ಥರ ಇಲ್ಲ. ನಮ್ಮ ತಂದೆ ನಮ್ಮ ಅಜ್ಜಿ ಆಶೀರ್ವಾದದಿಂದ ಒಂದು ಬ್ಯಾಕ್ಗ್ರೌಂಡ್ ಇದೆ, ಅವ್ರ ಆಶೀರ್ವಾದ. ನಾನು ಇವತ್ತು ಎಲ್ಲ ಕಡೆ ಹೇಳ್ಕೊಂಬರ್ತೀನಿ. ಇವತ್ತು ನಾನೇ ಇದೀನೋ ಅದು ನಮ್ಮ ಅಪ್ಪಾಜಿ ಆಶೀರ್ವಾದದಿಂದ ಅವ್ರು ಕೊಟ್ಟಂಥ ಭಿಕ್ಷೆಯಿಂದ ನಾನು ಜೀವನ ಮಾಡ್ತಿರೋದು. ಯಾಕಂದರೆ ಇವತ್ತು ನಾನು ಏನು ಇಲ್ಲಿ ಕೂತಿರೋದಕ್ಕೂ ನಮ್ಮ ತಂದೆ ಅಜ್ಜನೇ ಕಾರಣ. ಸೊ ನಂಗೆ ಅವ್ರಿಗೆ ಯಾವಾಗಲೂ ನನಗೆ ಅದು ಹೇಳ್ತಾರಲ್ಲ ಏನು ಋಣ, ಪ್ರೀತಿ, ವಿಶ್ವಾಸ ಎಲ್ಲ ತುಂಬ ನಂಗೆ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ಅವರಿಂದ ನನ್ನ ಜೀವನ ನಡೀತಿದೆ ಎಲ್ಲ ಥರ ರೀತಿಲೂ. ಸೊ ನನಗೆ ಫಸ್ಟು ಆಶೀರ್ವಾದ ಅವರು, ಆಮೇಲೆ ಮತ್ತೆ ದೇವರ ಆಶೀರ್ವಾದ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಬಟ್ ಅದ್ರ ಜೊತೆ ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ, ಒಂದು 20-25 ಸಿನಿಮಾ ಮಾಡಿದ್ದಾರೆ. ಅದೇ ಅಂದರೆ ಅದು ಸ್ಟ್ರಗಲ್ಗಳೇ ಅದೆಲ್ಲ ಆ್ಯಕ್ಟ್ ಮಾಡ್ಕೊಂಡ್ಬರ್ತಾ. ಸೊ ಎಲ್ಲೂ ಅದು ನನಗೆ ಬ್ರೇಕ್ ಸಿಕ್ಕಿಲ್ಲ. ಅದನ್ನು ಅಂದ್ಕೊಂಡಷ್ಟು ಕ್ಯಾರೆಕ್ಟರ್ ಸಿಗ್ತಿರಲಿಲ್ಲ, ಮಾಡ್ತಿರಲಿಲ್ಲ. ಅಂದಾಗೆ ಅದೇ ಒಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಸೊ ಇನ್ಬಿಟ್ವೀನಲ್ಲಿ ಒಂದು ಶೋ ಮಾಡ್ತೀನಿ, ಪಾಡ್ಯ ಮಂದಿ ಕಾಡಿ ಬಂದು ಅಂತ. ಆ ಶೋ ನಾನು ವಿನ್ನರ್ ಆಗಿ ಬರ್ತೀನಿ. ಆ್ಯಕ್ಚುಲಿ ನಾನು ಹೋಗಿದ್ದು ಶೋ ವಿನ್ನರ್ ಆಗಬೇಕು, ಅದೆಲ್ಲ ಕನ್ಸಲ್ಲೇ ಇರಲಿಲ್ಲ. ಒಂದು ಮಂತ್ ಸರ್ವೇ ಆಗಿ ಬರಬೇಕನ್ನೋದಿತ್ತು. ಸೊ ಅಲ್ಲಿ ಇದ್ದಿದ್ದು ಚಾಲೆಂಜಸ್ ಎಲ್ಲ ನೋಡಿ ಇನ್ನೂ ಸ್ವಲ್ಪ ನನಗೆ ನಾನು ಸ್ವಲ್ಪ ಚಾಲೆಂಜ್ ನಾನು ಯಾವಾಗಲೂ ಚಾಲೆಂಜೆಲ್ಲ ಫೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ತುಂಬ. ಹಾಗಾಗಿ ಸೊ ಅದು ನನಗೆ ಚಾಲೆಂಜ್ನ ಫೇಸ್ ಮಾಡಿಕೊಂಡು ಶೋ ವಿನ್ನರ್ ಆಗಿ ಬಂದೆ. ಸೊ ಅದೊಂದು ಖುಷಿ ಇದೆ. ಅದಾದಮೇಲೆ ಮತ್ತೆ ಸೇಮ್ ಅದೇ ಸ್ಟ್ರಗ್ಲಿಂಗು. ನಾವು ಶೋ ಗೆದ್ಕೊಂಡ್ಬಂದೆ ಅಂದ ತಕ್ಷಣ ನಂಗೆ ಎಲ್ಲೂ ಯಾರು ಬಂದು ಆಫರ್ ಮಾಡಿಲ್ಲ.
ಸೊ ನಾನೇ ಸರಿ ಏನೋ ಮಾಡಿದೆ ಅಂತ ಒಂದು ತಲೆ ಇತ್ತು ನಂಗೆ ಏನೋ ಮಾಡಬೇಕಂತ. ಸೊ ಅದೆಲ್ಲ ಟೈಮ್ ಬಂದಾಗ ಈ ಕನೆಕ್ಷನ್ ಆದಾಗ ನಮ್ಮ ಡೈರೆಕ್ಟರ್ಗೆಲ್ಲ ಇದೊಂದು ಸಬ್ಜೆಕ್ಟ್ ಆಯಿತು ಸ್ಟಾರ್ ಅಂತ. ಮಿಕ್ಕಿದೆಲ್ಲ ನೀವು ಬ್ಲೆಸ್ಸಿಂಗ್ ಕೊಡಬೇಕು. ಮತ್ತು ಎಂಟೈರ್ ನಮ್ಮ ಕನ್ನಡ ಜನತೆ ಒಂದು ಸತಿ ಬಂದು ಸಿನಿಮಾ ನೋಡಿ ಖಂಡಿತ ನೀವು ಇಷ್ಟಪಡ್ತಾರೆ. ಯಾಕಂದರೆ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ, ಇಂಥದ್ದೇ ಬರೀ ಅಂಡರ್ವರ್ಡು ಮಚ್ಚು ಆ ಥರ ಏನೂ ಇಲ್ಲ. ನೀವು ಬಂದು ಸಿನಿಮಾ ಬ್ಲ್ಯಾಂಕಾಗಿ ಬಂದು ಒಂದು ನೀವು ಸಿನಿಮಾ ಕೂತ್ಕೊಂಡು ನೋಡಿ, ಡೆಫಿನೆಟಾಗಿ ಸಿನಿಮಾ ಇಷ್ಟಪಡ್ತಾರೆ ನೀವು. ಸರ್ ಆ್ಯಕ್ಷನ್ನು ಯಾರನ್ನೂ ಕಂಪೋಸ್ ಮಾಡಿಸಿಲ್ಲ, ನಮ್ಮ ಡೈರೆಕ್ಟ್ರು ಮತ್ತು ನಾವೇ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದ್ದೀವಿ. ಯಾಕಂದರೆ ನಮ್ಮ ಸಿನಿಮಾಲಿ ಜಾಸ್ತಿ ಆ್ಯಕ್ಷನ್ ಇಲ್ಲ ಸರ್. ಅಂಡರ್ವರ್ಡ್ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಆ್ಯಕ್ಷನ್ ಇರುತ್ತೆ ಅಂತಲ್ಲ, ಬಟ್ ಅದು ಅಷ್ಟು ಎಲಿಮೆಂಟ್ಸ್ ಇದೆ, ಆ್ಯಕ್ಷನ್ ಎಲಿಮೆಂಟ್ಸ್ ಇದೆ, ಇಲ್ಲ ಅಂತಲ್ಲ. ಆದರೆ ಫೈಟ್ಸ್ ಎಲ್ಲ ಇಲ್ಲ, ಅದು ಫುಲ್ ಬಿಲ್ಡಪ್ಸ್ ಫೈಟ್ಸ್ ಅದರೆಲ್ಲ ಬರೀ ನ್ಯಾಚುರಲ್ ಫೈಟ್ಸ್ ಮಾಡಿದ್ವಿ. ಈಗ ಯಾರೋ ಒಬ್ರು ಫೈಟ್ ಮಾಡಿದ್ರೆ ಡೈರೆಕ್ಟಾಗಿ ಹೆಂಗೆ ಜಗಳ ಮಾಡ್ತಾರೋ ಅದೇ ಥರ ಫೈಟ್ ಮಾಡಿದ್ದೀವಿ. ಆದಷ್ಟು ಮಚ್ಚಲೆಲ್ಲ ಪ್ಲೇ ಮಾಡಿದ್ದೀವಿ, ಆಟ ಆಡಿದ್ದೀವಿ ಅದನ್ನೆಲ್ಲ ಅಂತ. ಸೊ ಅದೇ ಓವರಾಲ್ ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಟೀಮ್ ಇರ್ಬೋದು, ಎಲ್ಲರೂ ಯೋಚನೆ ಮಾಡಿ ಎಲಿಮೆಂಟ್ಸ್ ಎಲ್ಲ ಆಡಿಯನ್ಸ್ಗೆ ಏನು ಬೇಕಂತ ಎಲ್ಲನೂ ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಬಂದು ಬ್ಲೆಸ್ಸಿಂಗ್ ಮಾಡ್ಬೇಕಂತ ಕೇಳ್ಕೊತೀನಿ ಸರ್. ಅಂದರೆ ಸ್ಟಾರ್ ಅಂತ ಇವಾಗ ನಾವು ಎಲ್ಲರೂ ಕರೆಯೋದ್ರಿಂದ ಸರ್ವಿ ಕರಿತಾ ಇದ್ದಾರೆ ಅಷ್ಟೇ. ಇದು ಸಿನಿಮಾ ನೋಡಿದಾಗ ಬೇರೆನೇ ಇರುತ್ತೆ. ಈ ಮುಂದಿನ ವಾರನೇ ರಿಲೀಸ್ ಆಗೋದ್ರಿಂದ ಅದೊಂದು ಸಿಂಬಲ್ ಹಾಕಿದ್ದೀವಿ. ಆದರೆ ಸಿನಿಮಾದಲ್ಲಿ ನಾಯಕನ ಹೆಸರಾಗಿರುತ್ತೆ ಅದು. ಅಂದರೆ ಸ್ಟಾರ್ ಅಂತ ಅಲ್ಲ, ನಕ್ಷತ್ರ ಅಂತ. ಅಂದರೆ ಸಿನಿಮಾದಲ್ಲಿ ಹೆಂಗೆ ಅವ್ನಿಗೆ ಹೆಸರು ಬರುತ್ತೆ ನಕ್ಷತ್ರ ಅಂತ, ಅದಕ್ಕೊಂದು ಸೀನ್ ಇದೆ. ಆದರೆ ಅದು ಹೆಸರು ಯಾಕೆ ಬರುತ್ತೆ ಅದು ತುಂಬ ಸ್ಟ್ರಾಂಗ್ ಒಂದು ಕತೆ ಒಳಗಡೆ ಲಿಂಕ್ ಇದೆ, ಬರುತ್ತೆ. ಸೊ ನಾವು ಕಥೆಯಲ್ಲಿ ನಕ್ಷತ್ರ ಅಂತಾನೆ ಆ್ಯಕ್ಚುಲಿ. ಸೊ ಬಟ್ ಈ ಸಿಂಬಲ್ ಏನಕ್ಕೆ ಟ್ರೈ ಮಾಡಿದ್ವಿ ಅಂದರೆ, ಈಗ ಸುಮಾರು ಸಿನಿಮಾಗಳು ಬರ್ತಾ ಇರೋದ್ರಲ್ಲಿ ನಮ್ದೇನು ವಿಶೇಷವಾಗಿರೋ ಟೈಟ್ಲಿಂದನೂ ಟ್ರೈ ಮಾಡೋಣ ಅಂತ. ಅದೇ ಕತೆ ಒಂದೇ ಏನೋ ಮಾಡ್ತೀವಿ ಅನ್ನೋಕ್ಕಿಂತ ಇಲ್ಲ ಟೈಟ್ಲಿಂದ ಹಿಂಗೆ ಅದೇ ಇವರು ಈ ಥರ ಒಂದು ಸಪೋರ್ಟ್ ಮಾಡಿದಾಗಲೇ ನಾವು ಈ ಥರ ಏನೋ ಮಾಡೋಕ್ಕೆ ಸಾಧ್ಯ. ನಿರ್ಮಾಪಕರೇ ಬೇಡ ಸಿಂಬಲ್ ಎಲ್ಲ ಅಂದ್ಬಿಟ್ರೆ ಅಲ್ಲೇ ಆಗಲ್ಲ. ಸರ್ ಅದೇ ನಿಮಗಿಷ್ಟ, ನಿಮ್ಗೆ ಹಿಂಗೆ ಇಷ್ಟ ಬರುತ್ತೆ ಹಂಗೆ ಬರ್ಬೋದು ಸರ್. ನೀವು ನಕ್ಷತ್ರ ಅಂತ ಇರ್ಬೋದು, ಸ್ಟಾರ್ ಅಂತ ಇರ್ಬೋದು, ಇಲ್ಲ ನೀವು ಸಿಂಬಲೇ ಹಾಕ್ಬೋದು ಸರ್. ಅದೆಲ್ಲ ನಿಮಗೆ ಬಿಟ್ಟಿದೆ, ಯಾಕಂದರೆ ನಿಮ್ಮ ಯೋಚನೆ ತಕ್ಕಂತೆ ಅದನ್ನ ಬಿಟ್ಬಿಟ್ಟಿದ್ದೀವಿ ಸಿಂಬಲ್ ಹಾಕಿ. ಅಲ್ಲ ಡಿಸೈನ್ ಏನಿಲ್ಲ ಸರ್. ನೀವು ಸ್ಟಾರ್ ಅಂತ ಸುಮ್ಮನೆ ಬರ್ಬಿಟ್ರೆ ಆಗೋದಲ್ಲ ಸರ್, ಪೆನ್ನಲ್ಲೇ ಸ್ಟಾರ್ ಅಂತ ಬರ್ಬಿಟ್ರೆ ಆಗೋದಲ್ಲ. ಹಾಕ್ಬೋದು, 100% ಹಾಕ್ಬೋದು ಸರ್. ಎಲ್ಲ ರಿಲೇಟೆಡ್ ಅದೂ ಸ್ಟಾರ್ ತಾನೇ ಕಾಣಿಸುತ್ತೆ, ತೊಂದರೆ ಇಲ್ಲ. STAR ಅಂತಾನೆ ಕೇಳಿದ್ರೆ STR ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಯಾಕಂದರೆ ಎಲ್ಲ ಪ್ಲಾಟ್ಫಾರ್ಮಲ್ಲೂ ನಾವು ಅದನ್ನ, ಯಾಕಂದರೆ ಜನಕ್ಕೆ ಈಸಿಯಾಗಿ ಕ್ಯಾಚ್ ಎಲ್ಲ ಸರ್ಚ್ ಮಾಡಿದಾಗ ಈಸಿಯಾಗಿ ಕ್ಯಾಚ್ ಆಗಬೇಕಂತ ಸ್ಟಾರ್ ಅಂತ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ. ಅಲ್ಲ ಬಹುತೇಕ ಇದು ನಮಗೆ ಲೋಕಲ್ ಬೆಂಗಳೂರು ಏರಿಯಾಗಳೇ ಬೇಕಾಗಿತ್ತು. ಸೊ ಹಂಗಾಗಿ ಬೆಂಗಳೂರಲ್ಲೇ ಎಲ್ಲ ಶೂಟ್ ಆಗಿದೆ. ಅದೇ ಎಲ್ಲ ಆಲ್ಮೋಸ್ಟ್ ಬೆಂಗಳೂರೇ ಮಾಡಿದ್ವಿ. ನಮ್ಮ ಸಬ್ಜೆಕ್ಟ್ಗೆ ತುಂಬ ರಾ ಇತ್ತು, ಅಂದರೆ ಈ ಸ್ಲಮ್ ಇರುತ್ತಲ್ಲ, ತುಂಬ ಸಂಧಿ ಬಂದು ಆ ಥರ ಎಲ್ಲ ಮಾಡಿದ್ವಿ. ಯಾಕಂದರೆ ಸಬ್ಜೆಕ್ಟ್ ಡಿಮ್ಯಾಂಡ್ ಆ ಥರ ಮಾಡಿದ್ವಿ ಸರ್. ಆಮೇಲೆ ಅದೆಲ್ಲ ಮೋರ್ ಓವರ್ ನಾವೊಂದಕ್ಕಿಲ್ಲ ನಮ್ಮ ಡೈರೆಕ್ಟ್ರ್ ಬಗ್ಗೆ ಅದು ಆ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಸಿನಿಮಾ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಾಗೆ ಅವ್ರು ವಿತ್ ಲೊಕೇಶನ್ ಎಲ್ಲ ನೋಡಿಕೊಂಡು ರೆಡಿ ಮಾಡಿಕೊಂಡಿದ್ರು. ಬಟ್ ಒಳ್ಳೊಳ್ಳೆ ಲೊಕೇಶನ್ನು, ಆ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ ಈ ಲೊಕೇಶನ್ ಸಮೇತ ಈ ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ ನೀವು ನೋಡೋದು ಅನ್ಸುತ್ತೆ, ಏನೋ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆ ನಾನು ಅಂದ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಸರ್, ರಿಯಾಲಿಟಿ ಹಂಗೆ ತಂದಿದ್ದೀವಿ. ಇಲ್ಲಿ 3 ಸಾಂಗ್ ಇದೆ, ಒಂದು ಬಿಗ್ ಸಾಂಗ್ ಇದೆ. ಅದೇ ಲೊಕೇಶನ್ ಬಗ್ಗೆ ಕೇಳ್ದಂಗೆ ನಾವು ನಾರ್ಮಲಿ ಮೇನ್ ರೋಡಲ್ಲಿ ಬಂದು ಮೇನ್ ರೋಡಲ್ಲಿ ಹೊರಟೋಗ್ತೀವಿ. ಒಳಗಡೆ ಒಂದಷ್ಟು ವಿಷಯಗಳಿದೆ, ಅದನ್ನು ನಾವು ಟಚ್ ಮಾಡೋಕ್ಕೆ ಹೋಗಲ್ಲ. ಈ ಸಿನಿಮಾ ನೋಡಿದಾಗ 100% ಅಂಥ ಏರಿಯಾಗಳು ಇದೆಯಾ ಬೆಂಗಳೂರಲ್ಲಿ ಅಂತ ನೋಡ್ತಿರೋರಿಗೆ ತುಂಬ ಮಜಾ ಕೊಡುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಜತ ರಕ್ಷಾ ಅಂತ. ನಾಯಕ ನಟಿಯಾಗಿ ನಾನು ನಟಿಸ್ತಿರುವಂತಹ ಮೊದಲನೇ ಚಿತ್ರ ಇದು. ಈ ಚಿತ್ರದಲ್ಲಿ ಅದೇ ಓವರಾಲ್ ಸಿನಿಮಾ ಬಗ್ಗೆ ಹೇಳೋದಾದರೆ, ಫುಲ್ ಖದರ್ ಆಗಿ ಮಚ್ಚು ಲಾಂಗು ಈ ಥರ ಅಂತ ಅನಿಸುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಅಪ್ಪ ಮಗಳ ಬಾಂಡಿಂಗ್ ಇದೆ. ಒಂದೇನನ್ಸುತ್ತೆ ಅಂತ ಅಂದರೆ, ಫೈಟು ಈ ಥರ ಏನೋ ಇದೆ ಅಂತ ಥಿಯೇಟ್ರ್ ಒಳಗಡೆ ಬಂದರೆ ಥಿಯೇಟ್ರಿಂದ ಹೊರಗೆ ಹೋಗುವಾಗ ಎಮೋಷ್ನಲ್ ಆಗಿ ಹೋಗ್ತಾರೆ. ಸೊ ಆ ಥರ ಒಂದು ಎಮೋಷ್ನಲ್ ಕನೆಕ್ಷನ್ಸ್ನ ನಾವು ಈ ಮೂವಿನಲ್ಲಿ ನಾವು ನೋಡ್ಬೋದು.
ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕಂಪ್ಲೀಟ್ ಸಿನಿಮಾ ಎಲ್ರದ್ದು ಒಂಥರ ಆದರೆ ನಾನು ಬಂದಮೇಲೆ ಅದು ಇನ್ನೊಂಥರ ಆಗುತ್ತೆ. ಟ್ವಿಸ್ಟ್ ಅಂತಲೇ ಹೇಳ್ಬೋದು. ನಾನು ಬಂದಮೇಲೆ ಹೊಸ ಹೊಸ ಟ್ವಿಸ್ಟ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ರೂ ಔಟ್ ದ ಸಿನಿಮಾ ಕ್ಯೂರಿಯಾಸಿಟಿ, ಕುತೂಹಲನ ಕ್ಯಾರಿ ಮಾಡುತ್ತೆ. ನಿಮಗೆಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಸಾಂಗ್ಸ್ ಅಷ್ಟೇ, ಲವ್ ಸಾಂಗ್ ಇದೆ, 3 ಸಾಂಗ್ ಇದೆ, 1 ಬಿಟ್ ಸಾಂಗ್ ಇದೆ. ಸೊ ಯಾರಿಗೂ ಬೋರ್ ಮಾಡದೆ ನೋಡೋ ಅಂಥದ್ದು. ಇಲ್ಲಿ ಸಂದೇಶ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನರಂಜನೆಗೆ ನಾವು ಒತ್ತನ್ನು ಕೊಟ್ಟಿದ್ದೀವಿ. ಸೊ ಎಲ್ಲರೂ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರ ಅಂತ ನನಗನ್ಸುತ್ತೆ. ಅಪ್ಪ ಮಗಳು ಬಾಂಧವ್ಯ ಅಂದಾಗ ಮಗಳು ತನ್ನ ತಂದೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಳೆ, ಪ್ರತಿ ಹೆಣ್ಣು ಕೊಡ್ತಾಳೆ. ಅದು ಇದ್ರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲರೂ ನೋಡುವಾಗ ಅವರಪ್ಪ ನೆನಪಾಗ್ತಾರೆ, ಕಣ್ಣಂಚಲ್ಲಿ ನೀರು ಬರುತ್ತೆ. ಸೊ ಇದೆಲ್ಲನೂ ನನ್ನ ಪಾತ್ರದ ಮೂಲಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಮಾತಾಡ್ಬೋದಾ? ಯೂಶಲಿ ಏನಾಗ್ಬಿಡುತ್ತೆ ಅಂದರೆ, ಈ ರೌಡಿಸಮ್ ಮೂವಿಗಳಲ್ಲೆಲ್ಲ ರೌಡಿ ಅಥವಾ ಹೀರೋ ಹುಡುಗ ಅಂದಾಗ ಅವನ ಸ್ಟ್ರೆಂತ್ ಬಂದ್ಬಿಟ್ಟು ವೆಪನ್ ಆಗಿರುತ್ತೆ. ಆದರೆ ಅವನ ವೀಕ್ನೆಸ್ ಅವನ ಪ್ರೀತಿ ಮಾಡೋ ಹುಡುಗಿ ಆಗಿರ್ತಾಳೆ. ಬಂಡೆ ಥರ ಕಾಣಿಸೋ ಹುಡುಗ ತಾನು ಪ್ರೀತಿ ಮಾಡೋ ಹುಡುಗಿ ಮುಂದೆ ಬೆಣ್ಣೆ ಥರ ಕರ್ಗೋಗ್ಬಿಡ್ತಾನೆ. ಈ ಥರ ಕರ್ಗೋಗೋದು ಅಪೋಸಿಟ್ ಇರೋರಿಗೆ ಅಥವಾ ವಿಲನ್ಗೆ ನಿಜವಾಗ್ಲೂ ಅಡ್ವಾಂಟೇಜ್ ಆಗುತ್ತಾ ಅಥವಾ ವಿಲನಿಗೆ ಮಾತ್ರ ಅಡ್ವಾಂಟೇಜ್ ಆಗುತ್ತಾ ಅನ್ನೋ ಟ್ವಿಸ್ಟನ್ನ ನಮ್ಮ ನಿರ್ದೇಶಕರು ಸಖತ್ತಾಗಿ ಬರೆದಿದ್ದಾರೆ ಈ ಮೂವಿನಲ್ಲಿ. ಸೊ ಥ್ರೂ ಔಟ್ ದ ಸಿನಿಮಾ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಪಾತ್ರ ಅದಾಗಿರಲ್ಲ. ಹೋಗ್ತಾ ಹೋಗ್ತಾ ಅವರೇನಾ ಇದೆಲ್ಲ ನಿಮಗೆ ಕ್ವಶನ್ ಮಾರ್ಕ್ ತುಂಬಾ ಚೆನ್ನಾಗಿ ಸಿಗುತ್ತೆ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ದಿಸ್ ಮೂವಿ ಅನ್ನೋದನ್ನು ನಾನು ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಲವ್ ಥ್ರೂ ಔಟ್ ದ ಜರ್ನಿ. ನಿಮ್ಮ ಸಪೋರ್ಟ್ ನಮ್ಗೆ ಖಂಡಿತವಾಗ್ಲೂ ಬೇಕು. ಒಂದು ಹೇಳೋದಾದರೆ, ಹೊರಗಡೆ ಮಾಸು, ಒಳಗಡೆ ಗುಡ್ ಹಾರ್ಟು. ಥಿಯೇಟರ್ಗೆ ಬಂದು ಸ್ವೀಟ್ ತಿಂತ ನೋಡಿ, ಸ್ವೀಟು ಪಕ್ಕಾ ಮಿಸ್ ಆಗಲ್ಲ. ಸಾರಿ, ತುಂಬ ಮಾತಾಡ್ತಾ ಇದ್ದೀನೇನೋ ಅಂತ ಅನ್ಕೊಂಡು ಮಾತಾಡ್ತಾ ಇದ್ದೀನಿ. ಪಕ್ಕಾ ಮಿಸ್ ಆಗಲ್ಲ ಎಂಟರ್ಟೈನ್ಮೆಂಟ್. ಆಡಿಯನ್ಸ್ ನೀವೇ ನಮ್ಮ ಹಾರ್ಟ್ ಬೀಟು. ಸೊ ಆ್ಯಕ್ಚುಲಿ ಅದು ಫ್ಲೋನಲ್ಲಿ ನಿಮ್ಮನ್ನೆಲ್ಲ ನೋಡಿ ನನಗೆ ನರ್ವಸ್ ಆಗ್ತಾ ಇದೆ. ದಯವಿಟ್ಟು ಕ್ಷಮೆ ಇರಲಿ, ನಾನು ಅದನ್ನು ಹೇಳಬೇಕು. ಬಿಕಾಸ್ ನನಗೆ ಲೊಕೇಶನ್ ಸಿಕ್ಕಾಪಟ್ಟೆ ಕಾಡಿಸ್ಬಿಡ್ತು. ಇದೇ ರೋಡಲ್ಲಿ ನಾನು 3 ರೌಂಡ್ ಹಾಕಿದ್ದೀನಿ. ಕಾಲ್ ಮಾಡ್ತಾ ಇದ್ದೆ, ಯಾರಿಗೂ ಕನೆಕ್ಟ್ ಆಗಲಿಲ್ಲ. ಮೀಡಿಯಾದವ್ರಿಗೆ, ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಮೇಲೆ ಕ್ಷಮೆ ಇರಲಿ. ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ನೋಡಿ. ಥ್ಯಾಂಕ್ ಯು.